ವೇನ್ಸ್ ಗೆ ಬರೋ ಸಮಸ್ಯೆ, ಆರೋಗ್ಯದ ಸಮಸ್ಯೆಯಲ್ಲಿ ಹಲವಾರು ತರ ಇದೆ. ಅದರಲ್ಲಿ ಅರ್ಲಿ ಸೈನ್ಸ್ ಏನು? ವೇನ್ಸ್ ಅಲ್ಲಿ ಏನಾದರೂ ತೊಂದರೆ ಬಂದ್ರೆ ಕಾಣಿಸ್ಕೊಳ್ಳೋದಿಲ್ಲ. ಎಕ್ಸೆಪ್ಟ್ ಬಂದು ಈಗ ವೇನ್ಸ್ ಅಲ್ಲಿ ಬಂದು ಎರಡು ತರ ಇರ್ತದೆ. ಚರ್ಮದ ಕೆಳಗಡೆ ಇರೋದು ಅದು ಬಂದು ಸೂಪರ್ಫಿಷಿಯಲ್ ವೈನ್ ಅಂತ ಹೇಳ್ತೀವಿ, ಮೇಲ್ಮೇಲಕ್ಕೆ ಕಾಣೋದು. ಇನ್ನೊಂದು ಬಂದು ಡೀಪ್ ವೈನ್. ಡೀಪ್ ವೈನ್ ಅಂದ್ರೆ ಅದು ಕಾಲು ತೈಯಲ್ಲೆಲ್ಲ ಬಂದು ಸೆಂಟರ್ ಅಲ್ಲಿ ಇರೋದು, ಅದು ಬೋನ್ ಹತ್ರ ಹೋಗುತ್ತೆ. ಈ ಎರಡು ವೈನ್ಸ್ ಸೂಪರ್ಫಿಷಿಯಲ್, ಡೀಪ್ ವೈನ್ಸ್ ಅಂದು ಎರಡು ಮೇಜರ್ ಇದು. ಈ ಎರಡಕ್ಕೂ ಬಂದು ಡಿಫರೆನ್ಸ್ ಇದೆ ಸಿಂಪ್ಟಮ್ಸ್. ಮೇಜರ್ ವೈನ್ಸ್ ಅನ್ನೋದು ಲಾಂಗ್ ಸಫಿನೆಸ್ ವೈನ್, ಶಾರ್ಟ್ ಸಫಿನೆಸ್ ವೈನ್. ಇದು ಸೂಪರ್ಫಿಷಿಯಲ್ ವೈನ್ಸ್. ಈಗ ಸೂಪರ್ಫಿಷಿಯಲ್ ವೈನ್ಸ್ ಅಲ್ಲಿ ಬರೋದೇ ವೆರಿಕೋಸ್ ವೈನ್ಸ್ ಅಂತ ಹೇಳ್ತೀವಿ. ಅದು ವೈನ್ಸ್ ಅದು ಬಂದು ತುಂಬಾ ಉಬ್ಬಿಕೊಂಡು ಅದು ರಕ್ತ ಎಲ್ಲ ಫುಲ್ ತುಂಬಿಕೊಂಡಿರ್ತದೆ. ಅದರಲ್ಲಿ ಗಂಟಾಗುತ್ತೆ, ಹಾವು ತರ ಟಾರ್ಚೋಸ್ ಆಗಿ ಅದು ರಕ್ತವನ್ನು ತುಂಬಿಕೊಳ್ಳುತ್ತದೆ ಅದರಲ್ಲಿ. ಈ ವೆರಿಕೋಸ್ ವೈನ್ಸ್ ಅಲ್ಲಿ ಇದು ಬ್ಲೀಡಿಂಗ್ ಆಗ್ಬೋದು ಅಥವಾ ಕ್ಲಾಟು ಆಗ್ಬೋದು. ಕ್ಲಾಟ್ ಬಂದು ಜಾರಿ ಬಂದು ಲಂಗ್ಸ್ ಹೋಗೋದಕ್ಕೆ ಸಾಧ್ಯ ಇದೆ. ದೊಡ್ಡ ಕ್ಲಾಟ್ ಹೋಗಿ ಅಲ್ಲಿ ಜಾರಿ ಅಲ್ಲಿ ಆರ್ಟರಿಯಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಅದು ಸಪ್ಲೈ ಇರೋದಿಲ್ಲ ಲಂಗ್ಸ್ಗೆ. ಆ ತರ ಇರುವಾಗ ಏನಾಗುತ್ತೆ, ಆಕ್ಸಿಜನೇಷನ್ ಆಗಲ್ಲ. ಸೊ ಸಡನ್ ಚೆಸ್ಟ್ ಪೈನ್ ಬರ್ತದೆ, ಆಮೇಲೆ ಬ್ರೆತ್ಲೆಸ್ನೆಸ್ ಅಂದ್ರೆ ಉಸಿರಾಟ ಕಷ್ಟ ಬರ್ತದೆ. ಈ ಕಾರಣದಿಂದ ಇದು ವೆರಿಕೋಸ್ ವೈನ್ಸ್ ಬಂದು ಸುಮಾರು ಜನರು ಬಂದು ಅದು ಏನಿಲ್ಲ, ಅದು ಹಂಗೆ ಅಂದ್ಬಿಟ್ಟು ಏನಾಗೋದಿಲ್ಲ, ಅದರಿಂದ ಅದು ಸಿಂಪ್ಟಮ್ಸ್ ಇರೋದಿಲ್ಲ ಕೆಲವರಿಗೆ. ಸೊ ಅದರಿಂದ ಬಂದು ಎಲ್ಲ ನೆಗ್ಲೆಕ್ಟ್ ಮಾಡ್ತಾರೆ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.